ಶಾಲೆ ಹತ್ತಿರ ಟ್ರ್ಯಾಕ್ಟರ್, ವೆಲ್ಡಿಂಗ್, ಬ್ಯಾಟರಿ ಇತರ 10 ಗ್ಯಾರೇಜ್ಗಳಿದ್ದು ನಿನ್ನೆ ರಾತ್ರಿ ಟ್ರ್ಯಾಕ್ಟರ್ ಗ್ಯಾರೇಜಿನಲ್ಲಿ ರಾಡಿನಿಂದ ಶೆಡ್ ಅನ್ನು ಮುರಿದು ಬ್ಯಾಟರಿಗಳು ಹಾಗೂ ಟ್ರ್ಯಾಕ್ಟರ್ನ ವಸ್ತುಗಳು ಕಳ್ಳತನ ಮಾಡಿದ್ದಾರೆ. ಇಂತಹ ಕಳ್ಳತನ ಹಲವಾರು ಬಾರು ನಡೆದಿದ್ದು ಅಂಗಡಿ ಮಾಲೀಕರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ನೀಡಿದ್ದು ಸಹ ಪುನಃ ಕಳ್ಳತನ ಮರುಕಳಿಸುತ್ತಿದೆ. ಈ ಸಂದರ್ಭದಲ್ಲಿ ಮಾಧ್ಯಮ ಜೊತೆ ಮಾತನಾಡಿದ ಗ್ಯಾರೇಜ್ ಮಾಲೀಕರು ಹಾಗೂ ಟ್ರ್ಯಾಕ್ಟರ್ ಮಾಲೀಕರು, ನಮ್ಮ ಇಲ್ಲಿ ಸುಮಾರು 10 ಗ್ಯಾರೇಜ್ಗಳಿದ್ದು ನಮ್ಮ ದಿನಚರಿ ಜೀವನ ಇದರಿಂದ ನಡೆಯುತ್ತದೆ. ಹೀಗೆ ಪದೇ ಪದೇ ಕಳ್ಳತನವಾದರೆ ನಮ್ಮ ಹತ್ತಿರ ಯಾರೂ ಕೆಲಸ ಮಾಡಲು ಟ್ರ್ಯಾಕ್ಟರ್ ಆಗಲಿ ಇತರ ವಾಹನಗಳಾಗಲಿ ಬಿಡುವುದಿಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ಕಳ್ಳರನ್ನು ಹುಡುಕಿ ಈ ಜಾಗದಲ್ಲಿ ರಾತ್ರಿ ಹೊತ್ತು ಪೊಲೀಸ್ ಬಿಟ್ ಮಾಡಬೇಕೆಂದು ನಾವು ಪೊಲೀಸರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಸರಿ, ಯಾವಾಗ ಕಳ್ತನ ಆಗಿದ್ದು? ರಾತ್ರಿ ಆಗಿದ್ದು. ಗ್ಯಾರೇಜ್ ನಿಮ್ದ ಇದು? ನಮ್ದೇ ಗ್ಯಾರೇಜು. ಏನೇನು ಕಳ್ತನ ಆಗಿದೆ? ಈ ಗಾಡಿಗಳು 3 ಬ್ಯಾಟ್ರಿ ಇಸ್ಕೊಂಡೋದ್ರೆ, ಆಮೇಲೆ ಟ್ರ್ಯಾಕ್ಟ್ರು, ಡೈನಾಮಾ, ಆಮೇಲೆ ಬಿಡಿ ಸಾಮಾನುಗಳು, ಆಮೇಲೆ ಸ್ವಲ್ಪ ಅರವತ್ತು ಗೇರ್ಗಳು, ಇದು ಇಲ್ಲ. ಟೋಟಲ್ ಸುಮಾರು ಒಂದು 1,20,000 ಐಟಮು ನಮ್ಮಂಗಿಂದ ತಗೊಂಡು ಹೋಗಿದ್ದಾರೆ. ನೀವು ಅಂಗಡಿಗೆ ಬೀಗ ಹಾಕಲ್ವಾ? ಬೀಗ ಹಾಕೊಂಡು ಹೋಗಿದ್ದು, ರಾತ್ರಿ ಬೀಗ ಹಾಕೊಂಡು ಹೋಗಿದ್ದು. ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲೇ ಬೀಗ ಹೊಡೆಯಕ್ಕೆ ಬಂದವ್ರೆ. ಬೀಗ ಹೊಡೆದು ಕಾಗಿಲ್ಲದೆ ರಾಡೆಲ್ಲ ಇಲ್ಲೇ ಬಿಸಾಕಿ ಪಕ್ಕಕ್ಕೆ ಬಂದು ಶೆಡ್ಡೆ ಹೊಡೆದಾಕಿದ್ದಾರೆ. ಶೆಡ್ ಹೊಡೆದಾಕಿ ಒಳಗಡೆ ಬಂದು ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ನಮ್ಮದು ಟಿಂಕರ್ ಅಂಗಡಿ, ಗ್ರೈಂಡಿಂಗ್ ಮಿಷನ್, ವೆಲ್ಡಿಂಗ್ ಮಿಷನ್ ಎಲ್ಲ ಬೀಗ ಎಲ್ಲ ಹೊಡೆದಾಕಿ ನನ್ನ ಪಕ್ಕದ ಅಂಗಡಿಯಲ್ಲಿ ಹೊಡೆದಾಕಿ ನನ್ನ ಅಂಗಡಿ ಹೊಡೆದು ಬಂದವ್ರೆ. 2 ಬ್ಯಾಟ್ರಿ ಹಚ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಐಟಮ್ ಹಚ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 10 ಅಂಗಡಿ ಇದ್ದಾರೆ. ಪೊಲೀಸರು ಯಾರು ಬೀಟು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಇದು 3ನೇ ಸಲ ಕಳ್ತನ ಆಗಿರೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಸ್ಟೇಷನಿಗೆ ನೀವು? ಹಾಂ ಸರ್, ರಮೇಶ್ ಸರ್ ಹೇಳಿ. ಏನು ಸರ್, ಅದು ಹಿಂಗೆ ನಾವು ಗಾಡಿ ರೆಡಿ ಮಾಡಿಸೋರು ಒಳ್ಳೆಯವರು. ನಾವು ಗ್ಯಾರಂಟಿ ಮೇಲೆ ಬಿಟ್ಟು ಸರ್ ಈ ಥರ ಕಳ್ತನ ಆದರೆ ಅವ್ರು ಏನು ಮಾಡ್ತಾರೆ, ನೈಟು ಮೀಟರ್ಗಳು ಸಿಗಲ್ಲ, ಹೊರಗಡೆಯಿಂದ ತರಿಸಿರ್ಬೇಕು, ಅವಾಗ ಗಾಡಿ ಬಿಟ್ಟು ಹೋಗಿರ್ತೀವಿ. ಈ ಥರ ಆಗ್ಬಿಟ್ರೆ ಯಾವ ಥರ ಇದು ಮಾಡೋದು? ಅದಕ್ಕೆ ನಮ್ಗೆ ಇದು ಪೂರ್ತಿ ಪಕ್ಕ ತಿಳ್ಕೊಬೇಕು. ಅದಕ್ಕೆ ಈ ಥರ ಇದು ಇಲ್ಲೂ ಆಗಬಾರ್ದು. ಅವ್ರು ಕೂಲಿ ಮಾಡ್ಕೊಂಡು ಹಿಂಗೆ ಜೀವನ ಮಾಡೋರು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಅದಕ್ಕೆ ಒಂಚೂರು ನೀವು ಇದು ಮಾಡಿಕೊಂಡು ಬಿಡಲೇಬೇಕು. ಹಂಗಲ್ಲ ಸರ್, ಈ ಥರ ಇಲ್ಲೂ ಇದಾಗಬಾರ್ದು. ಕಂಡೀಷನ್ ಇದು ಮಾಡಿ ಬೇಗ ಹಿಡಿದು ಅವ್ರು ಏನು ಇದಾಗಬೇಕು ಇದೆಲ್ಲ ಮಾಡ್ಕೊಡಿ. ಪೊಲೀಸ್ ಇಲಾಖೆಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆಯವರು ಹಿಂಗೆ ಒಂದೊಂದು ಟ್ಯಾಕ್ಟ್ರಿಗಳು ತಗೊಂಡು ರೆಡಿ ಮಾಡ್ಸೋಕ್ಕೆ ಬಂದಿರ್ತೀವಿ. ಈ ಥರ ಇದು ಮಾಡ್ಕೊಂಡ್ಬಿಟ್ರೆ ಅವ್ರ ಮೇಲೆ ಅದು ಮಾಡಿ ಹಿಂಗೆ ಆತು ಏನು ಮಾಡೋಣ ಅಂತಾರೆ. ನಾವು ಹಳ್ಳಿನ ಮತ್ತೆ ನೈಟ್ ಹೋಗೋಕ್ಕಾಗಲ್ಲ, ದೂರ ಹೋಗ್ತೀವಿ. ಅದಕ್ಕೆ ಗಾಡಿಗಳು ಇಲ್ಲೇ ಬಿಟ್ಟು ಹೋಗಿರ್ತೀವಿ. ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಹಿಡಿಲೇಬೇಕು.